ಜೈಲಿನಲ್ಲಿ ದರ್ಶನ್ಗೆ ಸೌಲಭ್ಯ ನೀಡದ ಆರೋಪಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅರ್ಜಿ ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸೌಲಭ್ಯ ನೀಡದೆ ಕ್ವಾರಂಟೈನ್ ಸೆಲ್ನಲ್ಲಿಟ್ಟಿದ್ದಾರೆ. ಹೀಗಾಗಿ ಖುದ್ದು ಪರಿಶೀಲನೆ ನಡೆಸುವಂತೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಜೈಲಿನಲ್ಲಿ ಪರಿಶೀಲಿಸುವಂತೆ ಸಿಆರ್ಪಿಸಿ 301 ಅಡಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ದರ್ಶನ್ ಪರ ವಕೀಲರಾಗಿರುವಂತಹ ಸುನಿಲ್ ಅವರು ಈ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಆಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅಥವಾ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಪ್ರಕಾರ ಈ ಆರೋಪಿಗಳಿಗೆ ರಾಜಾತಿಥ್ಯ ಕೊಟ್ಟಂತ ಬಗ್ಗೆ ಜೈಲು ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು. ಹೀಗಾಗಿ ಜೈಲಾಧಿಕಾರಿಗಳು ದರ್ಶನ್ ಇರುವಂತಹ ಸೆಲ್ ಅಥವಾ ದರ್ಶನ್ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಬ್ಯಾರಕ್ನಲ್ಲೇ ಇದ್ದಾರೆ. ಹಾಗೆಯೇ ದರ್ಶನ್ ನನಗೆ ತಲೆದಿಂಬು ಹಾಸಿಗೆ ಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಕೋರ್ಟ್ ಅದನ್ನು ಕೊಡುವಂತೆ ಅನುಮತಿಯನ್ನು ಸೂಚಿಸಿತ್ತು. ಆದರೆ ಈಗ ದರ್ಶನ್ ನನಗೆ ಯಾವ ಸೌಲಭ್ಯವನ್ನು ಕೊಟ್ಟಿಲ್ಲ ಜೈಲಾಧಿಕಾರಿಗಳು ಎನ್ನುವುದಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಸಂಬಂಧ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸೌಲಭ್ಯ ನೀಡದ ಕ್ವಾರಂಟೈನ್ ಸೆಲ್ನಲ್ಲೇ ನನ್ನನ್ನು ಇಟ್ಟಿದ್ದಾರೆ. ಹೊರಗಡೆ ಓಡಾಡೋದಕ್ಕೆ ಬಿಡ್ತಾ ಇಲ್ಲ ಅಂತೇಳಿದ್ರೆ, ಹೊರಗಡೆ ಅಂತೇಳಿದರೆ ಬ್ಯಾರಕ್ನ ಮುಂಭಾಗದಲ್ಲಿ ಸೂರ್ಯನ ಬೆಳಕು ಬರುವಂಥ ಜಾಗದಲ್ಲಿ ಓಡಾಡೋಕ್ಕೆ ಅನುಮತಿಯನ್ನು ಕೇಳಿದ್ರು. ಆ ಜಾಗದಲ್ಲಿ ನನಗೆ ಓಡಾಡೋಕ್ಕೆ ಬಿಡ್ತಾ ಇಲ್ಲ ಎನ್ನುವುದಾಗಿ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಖುದ್ದಾಗಿ ಪರಿಶೀಲನೆ ನಡೆಸಿ ಈ ಬಗ್ಗೆ ಈ ಅರ್ಜಿಯ ವಿಚಾರಣೆಯನ್ನು ಇವತ್ತು ನ್ಯಾಯಾಲಯದಲ್ಲಿ ನಡೆಸಲಾಯಿತು. ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದರ್ಶನ್ ಪರ ವಕೀಲರಾಗಿರುವಂಥ ಸುನಿಲ್ ಅವರು ಸಲ್ಲಿಸಿದ್ದಂಥ ಅರ್ಜಿ ಇದು. ಅರ್ಜಿ ವಿಚಾರಣೆಯನ್ನು ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಹೈಕೋರ್ಟ್ ಮೊದಲ ಹಂತದಲ್ಲಿ ಬೇಲನ್ನು ಕೊಟ್ಟಿತ್ತು. ಅದಾದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಗಿತ್ತು. ಕ್ಯಾನ್ಸಲ್ ಆಗೋಕ್ಕೆ ಕಾರಣ ಒಂದಷ್ಟು ವಿಚಾರಗಳನ್ನು ಕೂಡ ಅಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾಪ ಮಾಡಿ, ಹಾಗೇನೇ ಕೊಲೆ ಪ್ರಕರಣದ ಆರೋಪಿಗಳು ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿರುವಂಥ ನಟ ದರ್ಶನ್ಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ, ಈ ರೀತಿಯ ಅಂತ ಆರೋಪ ಕೇಳಬಹುದು. ತಲೆದಿಂಬು ಹಾಸಿಗೆಯನ್ನು ಕೊಡುವಂತೆ ಕೇಳ್ಕೊಂಡಿದ್ರು. ನ್ಯಾಯಾಲಯ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿತ್ತು. ಆದರೆ ಇದುವರೆಗೂ ಕೂಡ ಸಿಕ್ಕಿಲ್ಲ ಅಂತ ದರ್ಶನ್ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ದರ್ಶನ್ ನನಗೆ ಸೌಲಭ್ಯ ಸಿಕ್ಕಿಲ್ಲ ಎನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ವಾದ ಪ್ರತಿವಾದ ಏನಾಯ್ತು ಕೋರ್ಟ್ನಲ್ಲಿ? ದರ್ಶನ್ ವಕೀಲರು ಅಂದ್ರೆ ಬೆಡ್ಶೀಟ್ ವಿಚಾರ ಆಗಿರ್ಬೋದು, ಜೈಲಿನಲ್ಲಿ ಕೊಡುವಂತಹ ಫೆಸಿಲಿಟಿಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ. ತಮ್ಮ ಜಾಮೀನಿನ ಬಗ್ಗೆ ಫೋಕಸ್ ಮಾಡ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದರ್ಶನ್ಗೆ ಸೌಲಭ್ಯ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಸಿಸಿಎಚ್ ನ್ಯಾಯಾಲಯಕ್ಕೆ ಇವತ್ತು ಮತ್ತೆ ಅವರು ಅರ್ಜಿಯನ್ನ ಹಾಕಿರುವಂತದ್ದು. ಜೈಲನ್ನ ಪರಿಶೀಲಿಸುವಂತೆ ಸಿಆರ್ಪಿಸಿ ಅಡಿ 301 ಅಡಿ ಒಂದು ಅರ್ಜಿಯನ್ನ ಹಾಕಿದ್ದಾರೆ. ಯಾಕಂದ್ರೆ ಜೈಲಲ್ಲಿ ದರ್ಶನ್ಗೆ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ, ಸೊ ಖುದ್ದಾಗಿ ಹೋಗಿ ಅಲ್ಲಿ ಒಂದು ಪರಿಶೀಲನೆ ಮಾಡ್ಬೇಕಂತ ದರ್ಶನ್ ಪರ ವಕೀಲ ಸುನಿಲ್ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತದ್ದು. ಆದ್ರೆ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನು ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಮಾಡಿದೆ. ಯಾಕಂದ್ರೆ ಮೊನ್ನೆದ್ದು ವಾದ ಪ್ರತಿವಾದ ನಡೆದಿತ್ತು. ಈ ಸಂದರ್ಭದಲ್ಲಿ ಎಸ್ಪಿಪಿ ಬಹಳಷ್ಟು ಬಲವಾದ ವಾದವನ್ನ ಮಂಡಿಸಿದ್ರು. ಏನಂದ್ರೆ ಜೈಲಲ್ಲಿ 2 ವರ್ಗ ಇದೆ. ಆ ಒಂದು ವರ್ಗದಲ್ಲಿ ಅಂದ್ರೆ ಈಗಾಗಲೇ ಒಂದು ವಿಚಾರಣಾ ದಿನ ಕೈದಿಯಾಗಿರೋ ಕಾರಣಕ್ಕಾಗಿ ವಿಚಾರಣಾ ದಿನ ಕೈದಿಗಳಿಗೆ ಎ ಮತ್ತು ಬಿ 2 ವರ್ಗ ಇರುತ್ತೆ. ಅದರಲ್ಲಿ ಎ ವರ್ಗ ಅಂದ್ರೆ ಕ್ವಾರಂಟೈನ್ ಸೆಲ್ ಏನಿದೆ ಅದು ಪರಪ್ಪನ ಅಗ್ರಹಾರ ಜೈಲಿನ ಒಂದು ಬ್ಯಾರಕ್. ಸೊ ಹೀಗಾಗಿ ಆತನನ್ನ ಅಲ್ಲಿ ಇಡಲಾಗಿದೆ. ಜೈಲು ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಕೊಡ್ಬೇಕು ಅದನ್ನ ಫೆಸಿಲಿಟಿ ಕೊಡಲಾಗಿದೆ. ಸೊ ಅದು ಬಿಟ್ಟು ಆತನಿಗೆ ಚಿತ್ರಹಿಂಸೆ ಕೊಡುವಂತದ್ದು, ಬೇಕಂದ್ರೆ ಕ್ವಾರಂಟೈನ್ ಅಂದ್ರೆ ಕತ್ತಲೆ ಕೋಣೆಯಲ್ಲಿ ಹಾಕಿರುವಂತದ್ದು, ಈ ರೀತಿಯಾದಂತಹ ಕೃತ್ಯವನ್ನ ಜೈಲಾಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನೋ ಆರೋಪವನ್ನ ಅವರು ಅಲ್ಲಗೆಳೆದಿದ್ರು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ವಕೀಲರು ಒಂದು ಅರ್ಜಿಯನ್ನ ಹಾಕಿದ್ದಾರೆ. ಆದ್ರೆ ಎಲ್ಲದರ ಆದೇಶವನ್ನ ಅಕ್ಟೋಬರ್ 9ಕ್ಕೆ ನೀಡುವುದಂತ ನ್ಯಾಯಾಧೀಶರು 9ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಸೊ ಅವತ್ತು ಪ್ರಮುಖವಾಗಿ ದರ್ಶನ್ಗೆ ಮಹತ್ವದ ದಿನ ಅಂತಾನೆ ಹೇಳ್ಬೋದು. ಒಂದು ಕಡೆ ಜೈಲಾಧಿಕಾರಿಗಳ ಮೇಲೆ ಮಾಡಿರುವಂತಹ ಆರೋಪ, ಹಾಗೇನೆ ಜೈಲಲ್ಲಿ ಆತನಿಗೆ ಕೊಡ್ಬೇಕಾದಂತಹ ತಲೆದಿಂಬು ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಹಾಗೇನೆ ಮತ್ತೊಂದು ಆತನನ್ನ ಕೂಡಿ ಹಾಕಿದ್ದಾರೆ, ಕ್ವಾರಂಟೈನ್ ಒಳಗಡೆ ಕೂಡಿ ಹಾಕಿದ್ದಾರೆ. ಹೊರಗಡೆ ಹೋಗೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಈ ಎಲ್ಲದರ
ಆದೇಶ ಅಕ್ಟೋಬರ್ 9ಕ್ಕೆ ಬರುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಪರ ವಕೀಲರು ಟ್ರಯಲ್ ಶುರು ಆಗುವಾಗ ಯಾಕೆ ಈ ರೀತಿ ಅಂದ್ರೆ ದರ್ಶನ್ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ನಿಟ್ಟಿನಲ್ಲಿ ಈಗಾಗಲೇ ಅವರ ವಕೀಲರು ವಾದ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಎಲ್ಲೂ ಕೂಡ ಅವ್ರು ಜಾಮೀನ್ ಕೋರೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಬಟ್ ಅವ್ನಿಗೆ ಜೈಲಲ್ಲಿ ಯಾವೆಲ್ಲ ಫೆಸಿಲಿಟಿ ನೀಡಬೇಕು ಅದ್ರ ಬಗ್ಗೆ ಜಾಸ್ತಿ ಮುತುವರ್ಜಿ ಕೊಟ್ಟು ವಾದ ಪ್ರತಿವಾದವನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಅಕ್ಟೋಬರ್ 9ಕ್ಕೆ ನ್ಯಾಯಾಧೀಶರು ಯಾವ ರೀತಿ ತೀರ್ಪು ಕೊಡ್ತಾರೆ ಅನ್ನೋದು ಪ್ರಮುಖವಾಗಿದೆ. ಯಾಕಂದ್ರೆ ಜೈಲಾಧಿಕಾರಿಗಳು ಖುದ್ದಾಗಿ ಹಾಜರಿರುವಂತೆ ಮೊನ್ನೆದು ನೋಟಿಸ್ ಕೊಟ್ಟಿದ್ರು. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ಹಾಜರಾಗಿ ಜೈಲಿನ ಸಿಸಿಟಿವಿ ಫುಟೇಜ್ ಆಗಿರ್ಬೋದು, ದರ್ಶನ್ ಮೀಟ್ ಮಾಡೋಕ್ ಬಂದಂತಹ ದಾಖಲಾತಿಗಳಾಗಿರ್ಬೋದು, ಪ್ರತಿಯೊಂದು ಆತನ ಚಲನವಲನಗಳನ್ನ ನ್ಯಾಯಾಧೀಶರ ಗಮನಕ್ಕೆ ಹಾಗೇನೆ ಒಂದು ಪತ್ರದ ಮೂಲಕ ತಿಳಿಸಿರುವಂತದ್ದು ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೋಡ್ಕೊಂಡು ನ್ಯಾಯಾಧೀಶರು 9ಕ್ಕೆ ಯಾವ ರೀತಿ ತೀರ್ಪು ಕೊಡ್ತಾರೆ, ನಿಜಕ್ಕೂ ಜೈಲಲ್ಲಿ ಆತನಿಗೆ ಚಿತ್ರಹಿಂಸೆ ಆಗ್ತಾ ಇದೆಯಾ ಅನ್ನೋದು ನಾಡಿದ್ದು ಬರುವ ಆದೇಶದಲ್ಲಿ ಗೊತ್ತಾಗಲಿದೆ. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.